ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನೋಡ್ತಾ ಇರ್ಬೋದು, ಇವತ್ತು ನಾನು ಇನ್ಸ್ಟೆಂಟ್ MTR ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಮಾಡಬೇಕು ಅಂದರೆ ಸಾಫ್ಟಾಗಿ ಜ್ಯೂಸಿಯಾಗಿ ಹಾಗೆ ಯಾವುದೇ ರೀತಿ ಮಧ್ಯದಲ್ಲಿ ಗಂಟಿಲ್ದಂಗೆ ಮಾಡಬೇಕು ಅನ್ನೋದಾದರೆ ನಾನು ಕೊಡುವಂತಹ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಕೂಡ ಇದೇ ರೀತಿ ರುಚಿಯಾಗಿರುವಂತಹ ಸಾಫ್ಟಾಗಿರುವಂತಹ ಗುಲಾಬ್ ಜಾಮೂನ್ ಮಾಡ್ಬೋದು. ಫಸ್ಟು ನಾನು MTR ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ 175 ಗ್ರಾಮ್ ಪ್ಯಾಕ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ ಅಳತೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ನಷ್ಟು ಜಾಮೂನ್ ಹಿಟ್ಟನ್ನ ತೊಗೊಂಡಿದ್ದೀನಿ. ಫಸ್ಟು ಇದರ ಟ್ರಿಕ್ಸ್ ಏನಂದರೆ ಗಂಟಿದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕು, ಇಲ್ಲಾಂದರೆ ಜರಡಿನಾರು ಇಟ್ಕೊಳ್ಬೋದು. ಮತ್ತು ನಾವು ಇದನ್ನು ಕಲಿಸುವಾಗ ಅಷ್ಟೇ ಒಟ್ಟಿಗೆ ನೀರು ಹಾಕಿ ಕಲಿಸ್ಬಾರ್ದು. ಕಲಿಸೋದು ಕೂಡ ಒಂದು ನೀವು ನೋಡಿಕೊಂಡು ಕಲಿಸ್ಬೇಕು. ಸಾಫ್ಟಾಗಿ ಬರೀ ಬೆರಳುಗಳ ಸಹಾಯದಿಂದ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರು ಹಾಕಿ ಕೂಡ ಕಲಿಸ್ಬಾರ್ದು. ಈ ರೀತಿ ಸಾಫ್ಟಾಗಿ ಬೆರಳುಗಳ ಸಹಾಯದಿಂದನೇ ನಾವು ಕಲಿಸ್ಕೊಳ್ಬೇಕು. ತುಂಬ ನಾದಕ್ಕೆಲ್ಲ ಹೋಗಬಾರ್ದು. ನೀವಿಲ್ಲಿ ನೀರಿನ ಬದಲಿಗೆ ಹಾಲನ್ನ ಕೂಡ ತಗೊಂಡು ಕಲಿಸ್ಕೊಳ್ಬೋದು. ಎಲ್ಲರೂ ಕೂಡ MTR ಜಾಮೂನ್ನ ಟ್ರೈ ಮಾಡಿರ್ತಾರೆ. ಬಟ್ ಕೆಲವರಿಗೆ ಏನಾಗುತ್ತೆ ಅಂದರೆ ಜಾಮೂನ್ ಮಾಡುವಾಗ ಕಲಿಸೋದು ಮೆಥಡ್ ಗೊತ್ತಿರಲ್ಲ, ಇಲ್ಲ ಅಂದರೆ ಅವರು ಎಣ್ಣೆಯಲ್ಲಿ ಕರಿಯುವಾಗ ಯಾವ ಒಂದು ಫ್ಲೇಮ್ನ ಇಟ್ಕೊಂಡು ಕರಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ನೋಡ್ತಾ ಇರ್ಬೋದು, ಕಲಸಾದ್ಮೇಲೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಜೋರಾಗೆಲ್ಲ ನಾದ್ಕೊಳ್ಬಾರ್ದು, ಸಾಫ್ಟಾಗಿ ಈ ಥರ ಕಲಿಸ್ಕೊಳ್ಬೇಕು. ಈ ರೀತಿ 1-2 ನಿಮಿಷನಾದ್ರೂ ಕಲಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲಸಾಗಿದೆ ಅಂತ. ಈಗ ಇದನ್ನು ಕಲಸಿರೋ ಹಿಟ್ಟನ್ನು ನಾವು ನೆನೆಯಕ್ಕೆ ಬಿಡಬೇಕು. ಗಾಳಿ ಆಡ್ದ ಹಾಗೆ ನಾವು ಇದನ್ನು ಮುಚ್ಚಿ ಇಡಬೇಕಾಗುತ್ತೆ. ಹಿಟ್ಟು ನೆನೆಯೋ ಅಷ್ಟರಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಕಕ್ಕೆ ನಾನು ಅದೇ ಬೌಲ್ ಅಳತೆಯಲ್ಲೇ 2 ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನ್ನೋದಾದರೆ ಒಂದು ಅರ್ಧ ಬೌಲ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಸಕ್ಕರೆ. ಈಗ ಡಬಲ್ ಕ್ವಾಂಟಿಟಿಯಷ್ಟು 1:2 ಅಳತೆಯಲ್ಲಿ ನಾನೀಗ 4 ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಸಕ್ಕರೆಗೆ 2 ಬೌಲ್ನಷ್ಟು ನೀರು. ಹಾಗೆ 2 ಬೌಲ್ ನಾನು ಸಕ್ಕರೆ ಹಾಕಿರೋದ್ರಿಂದ 4 ಬೌಲ್ನಷ್ಟು ನಾನು ನೀರನ್ನ ಹಾಕಿ ಇದನ್ನು ಫಸ್ಟು ಸಕ್ಕರೆ ಕರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾನು 4 ಏಲಕ್ಕಿನ ಜಸ್ಟ್ ನೋಡಿ ಈ ರೀತಿ ನಾನು ಜಜ್ಕೊಂಡಿಲ್ಲ, ಹಾಗೆ ಲೈಟಾಗಿ ಸಿಪ್ಪೆನ ಬಿಡಿಸ್ಬಿಟ್ಟು ಅದರ ಸಮೇತ ಹಾಕ್ಕೊಳ್ತಾ ಇದ್ದೀನಿ, ಸಿಪ್ಪೆ ಸಮೇತ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀವು ಇನ್ನೂ ಜಾಮೂನ್ ಕಲರ್ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಇಲ್ಲಿ ಕೇಸರಿ ದಳನಾದರೂ ಬಳಸ್ಬೋದು ಅಥವಾ ಫುಡ್ ಕಲರ್ ಆದರೂ ಬಳಸ್ಬೋದು. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಟು 10 ನಿಮಿಷ ಕುದಿಸ್ತಾ ಇದ್ದೀನಿ. 10 ನಿಮಿಷಕ್ಕೆ ಪಾಕ ರೆಡಿ ಆಗುತ್ತೆ. 10 ನಿಮಿಷ ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ ನೆನೆಯಕ್ಕೆ ಇಟ್ಟಿದ್ನಲ್ಲ ಹಿಟ್ಟನ್ನು, ಇದನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ತುಂಬ ಜೋರಾಗೆಲ್ಲ ನಾದಬಾರ್ದು, ಸಾಫ್ಟಾಗಿ ನಾದ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ತುಪ್ಪ ತೊಗೊಳ್ತಾ ಇದ್ದೀನಿ. ತುಪ್ಪನ ಫಸ್ಟು ಕೈಗೆ ಸವರ್ಕೊಳ್ಬೇಕು. ತುಪ್ಪನಾದರೂ ತೊಗೊಳ್ಬೋದು ಅಥವಾ ಎಣ್ಣೆನಾದರೂ ತೊಗೊಳ್ಬೋದು. ನಾನಿಲ್ಲಿ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. 2 ಬ್ಯಾಚ್ ನಾನು ಕರ್ಕೊಳ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಬ್ಯಾಚಿನ ಮಾತ್ರ ತೊಗೊಂಡು ಈಗ ಫಸ್ಟು ನೋಡಿ ಈ ಥರ ಸಾಫ್ಟಾಗಿ ನಾದ್ಕೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿಕೊಂಡು ಉಂಡೆ ಮಾಡ್ಕೊಳ್ಬೇಕು. ಯಾಕಂದರೆ ಇದನ್ನು ನಾವು ಕರೆದ್ಬಿಟ್ಟು ಪಾಕಕ್ಕೆ ಹಾಕಿದ್ಮೇಲೆ ಡಬಲ್ ಸೈಜ್ ಆಗುತ್ತೆ. ನೋಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಬೇಕು. ನಾನೊಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚಲ್ಲಿ ಕರಿಯೋದನ್ನು ನಾನು ಈಗ ಮುಚ್ಚಿಡ್ತಾ ಇದ್ದೀನಿ. ಈಗ ಫಸ್ಟ್ ಬ್ಯಾಚಲ್ಲಿ ಕರೆಯೋದನ್ನು ಮಾತ್ರ ನಾನೀಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ತುಪ್ಪ ಹಚ್ಕೊಂಡು ನೋಡ್ತಾ ಇರ್ಬೋದು ಉಂಡೆನ ಹೇಗೆ ಮಾಡ್ಕೊಳ್ಬೇಕು ಅಂತ. ಫಸ್ಟು ಈ ರೀತಿ ನಾವು ಪ್ರೆಸ್ ಮಾಡ್ಕೊಳ್ತಾ ಮಾಡಬೇಕು. ನಾವು ಹಿಟ್ಟು ಕಲಿಸುವಾಗ ಸಾಫ್ಟಾಗಿ ಕಲಿಸ್ಕೊಂಡ್ವಿ, ಬಟ್ ಈ ರೀತಿ ಉಂಡೆ ಮಾಡುವಾಗ ಮಾತ್ರ ಸಾಫ್ಟಾಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಮಾಡಬೇಕು. ಕೊನೆಯಲ್ಲಿ ನೀಟಾಗಿ ಈ ರೀತಿ ರೌಂಡ್ ಮಾಡಬೇಕಾಗತ್ತೆ. ಫಸ್ಟು ನಾವು ಪ್ರೆಸ್ ಮಾಡ್ಕೊಳ್ತಾ ನಾವು ರೌಂಡ್ ಮಾಡಿಕೊಂಡು ಕೊನೆಯಲ್ಲಿ ನಿಧಾನಕ್ಕೆ ಲೈಟಾಗಿ ನಾವು ರೌಂಡ್ ಮಾಡ್ಕೊಳ್ಬೇಕು. ಆವಾಗ ಫುಲ್ ಕಂಪ್ಲೀಟಾಗಿ ಮೇಲ್ಗಡೆ ಭಾಗ ನೈಸಾಗಿ ಬರುತ್ತೆ. ನೋಡಿ, ಪ್ರೆಸ್ ಮಾಡಿಕೊಂಡು ಈಗ ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಏನು ನಾವು ಎಂಡಿಂಗ್ ಮಾಡ್ಕೊಳ್ತೀವಲ್ಲ ಆವಾಗ ನಿಧಾನಕ್ಕೆ ಈ ರೀತಿ ರೌಂಡ್ ಮಾಡ್ಕೊಳ್ಬೇಕು. ಆವಾಗ ನೈಸಾಗಿ ಉಂಡೆ ಬರುತ್ತೆ. ಈ ರೀತಿ ನೈಸಾಗಿ ಉಂಡೆ ಆದರೆ ನಾವು ಎಣ್ಣೆಯಲ್ಲಿ ಹಾಕಿ ಕರಿಯುವಾಗ ಅದು ಬಿಟ್ಕೊಳ್ಳೋದಿಲ್ಲ. ನಾವು ಜಾಮೂನ್ ಕರಿಯುವಾಗ ಎಣ್ಣೆನೂ ಕೂಡ ಅಷ್ಟೇ ಕಂಪ್ಲೀಟಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ನಾನೀಗ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಜಾಮೂನ್ ಉಂಡೆ ಏನು ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. 1 ಬ್ಯಾಚ್ ಹಾಕಾದ್ಮೇಲೆ ನಾವು ತಕ್ಷಣ ಜಾಮೂನ್ ಉಂಡೆ ಕೆಳಗಡೆ ಕೂರ್ದಲೇ ಇರೋ ಹಾಗೆ ಈ ರೀತಿ ಒಂದು ಜಾಲರಿ ಸೌಟ್ ತೊಗೊಂಡು ಈ ರೀತಿ ಮಾಡ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಜಾಮೂನು ಒಂದೇ ಕಡೆ ಕೂರೋದಿಲ್ಲ. ಸೊ ಆವಾಗ
ಎಲ್ಲ ಕಡೆನೂ ಕಂಪ್ಲೀಟಾಗಿ ಬೇಯೋದ್ರಿಂದ ನಾವು ಪಾಕದಲ್ಲಿ ಹಾಕಿದಾಗ ಮಧ್ಯೆ ಗಂಟು ಥರ ಸಿಗೋದಿಲ್ಲ, ಚೆನ್ನಾಗಿ ಆಗುತ್ತೆ. ಮತ್ತು ನಾವಿಲ್ಲಿ ಮೇನಾಗಿ ಇಂಪಾರ್ಟೆಂಟ್ ಆಗಿರೋದು ನಾವು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ಮತ್ತು ಕರಿಯುವಾಗ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಈ ರೀತಿ ಕರಿಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿವರೆಗೆ ನಾವು ಕರ್ಕೊಳ್ಬೇಕು. ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಇದು ಪರ್ಫೆಕ್ಟ್ ಆಗಿರುವಂತಹ ಕಲರು. ಈಗ ಒಂದು ಬ್ಯಾಚಷ್ಟು ನಾನು ಕರೆದಿಟ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಬ್ಯಾಚ್ನ ಕೂಡ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ. ನಾವು ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು, ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಈಗ ಎಣ್ಣೆಗೆ ಹಾಕಿದ ತಕ್ಷಣ ನಾವು ಹಾಗೆ ಬಿಟ್ಬಿಡಬಾರ್ದು, ಕೆಳಗಡೆ ಕೂರ್ದ ಹಾಗೆ ನೋಡ್ಕೊಳ್ಬೇಕು. ಈ ರೀತಿ ನಿಧಾನಕ್ಕೆ ಕೈ ಆಡ್ತಾ ಇರಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಲಿವರೆಗೆ ಕರೆದ್ರೆ ಚೆನ್ನಾಗಿ ಕರ್ಕೊಳ್ಳುತ್ತೆ. ಜಾಮೂನ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದು ಮತ್ತು ನಾವು ಏನು ಈ ಥರ ಬಾಲ್ ಮಾಡ್ಕೊಳ್ತೀವಲ್ಲ ಉಂಡೆ ಥರ, ಅದು ತುಂಬ ಇಂಪಾರ್ಟೆಂಟು. ಮತ್ತು ನೆಕ್ಸ್ಟ್ ಕರಿಯೋದು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲೇ ಕರ್ಕೊಳ್ಬೇಕಾಗತ್ತೆ. ಈಗ ಸೆಕೆಂಡ್ ಬ್ಯಾಚ್ ಕೂಡ ಕರೆದಾಗಿದೆ. ನೆಕ್ಸ್ಟ್ ಈಗ ಇಲ್ಲಿ ಪಾಕ ಕುದಿಯೋಕೆ ಇಟ್ಟಿದ್ವಲ್ಲ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಚೆಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಟು 10 ನಿಮಿಷ ಬಿಟ್ಟಿದ್ದೀನಿ. ಸ್ವಲ್ಪ ಅಂಟು ಥರ ಬಂದಿರುತ್ತೆ. ನಾವು ಒಂದೆಳೆ ಪಾಕ ಎಲ್ಲ ತೆಗಿಬಾರ್ದು, ಇದರಲ್ಲಿ ಜಸ್ಟ್ ಅಂಟು ಬೇಕು ನಮಗೆ ಕೈಗೆ. ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಪಾಕ ರೆಡಿ ಆಗಿರುತ್ತೆ. ಈಗ 10 ನಿಮಿಷ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಸಕ್ಕರೆನ ಕ್ರಿಸ್ಟಲ್ ಥರ ಕಟ್ಕೊಳ್ಬಾರ್ದು ಅನ್ನೋ ರೀಸನಿಂದ ನಾನಿಲ್ಲಿ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ನೋಡ್ಬೋದು ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನಿಂಬೆ ರಸ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಸಿಯಾಗಿರುವಾಗಲೇ ಪಾಕ ನಾವೇನು ಜಾಮೂನ್ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಳ್ಬೇಕು. ನೋಡ್ತಾ ಇರ್ಬೋದು ಹಾಕ್ತಿದ್ದಂಗೆ ಹೇಗೆ ಜಾಮೂನು ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಂತ. ನಾವೇನು ಜಾಮೂನು ಕರೆದಿರ್ತೀವೋ ಅದ್ರ ಡಬಲ್ ಸೈಜ್ ಆಗುತ್ತೆ, ಹಾಗಾಗಿ ನೋಡಿಕೊಂಡು ನಾವು ಮಾಡಬೇಕು. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 2 ಅವರ್ಸ್ ಆದರೂ ಮಿನಿಮಮ್ ಮುಚ್ಚಿಡಬೇಕು. ಇನ್ನೂ ತುಂಬ ಚೆನ್ನಾಗಾಗಬೇಕು ಅನ್ನೋದಾದರೆ ಬೆಳಗ್ಗೆ ಮಾಡಿದ್ದನ್ನು ಸಂಜೆ ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ನೆಂದಿರುತ್ತೆ ಜಾಮೂನು. ನಾನು ಇದನ್ನು ಬೆಳಗ್ಗೆ ಮಾಡಿದ್ದೆ, ಈಗ ಸಂಜೆಗೆ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿ ಆಗಿರುವಂತಹ ಜಾಮೂನು ಕೂಡ ರೆಡಿ ಆಯಿತು ಅಂತ. ನೀವು ಕೂಡ ಒಮ್ಮೆ ಈ ರೀತಿ ಗುಲಾಬ್ ಜಾಮೂನ್ನ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.